ಎಲ್ಲರಿಗೆ ನಮಸ್ಕಾರ. Dear diploma students, welcome to Communication Skills Lab. So in this today's session, we learn about important Viva questions asked in Unit 4, that is non-verbal communication. So in Unit 4 non-verbal communication ದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ವೈವಾ ಕ್ವೆಶನ್ಸ್ ಕೇಳ್ತಾರ ಮತ್ತು ನೀವು ಹೇಗೆ ಆನ್ಸರ್ ಮಾಡಬೇಕಂತಂತೇಳಿ ನಾವು ಸ್ಟಡಿ ಮಾಡೋಣ. ಸೊ ಇನ್ ದಿಸ್ ಐ ಹ್ಯಾವ್ ಲಿಸ್ಟೆಡ್ ಟೋಟಲ್ 10 important questions with answers. So please focus on this. ಸೊ ಇದು ನಿಮಗೆ ಸ್ಕಿಲ್ ಟೆಸ್ಟ್ನಲ್ಲಿನೂ ಹೆಲ್ಪ್ ಆಗ್ತೈತಿ ಮತ್ತು ಲ್ಯಾಬ್ ಫೈನಲ್ ಎಕ್ಸಾಮ್ದಲ್ಲೂ ಹೆಲ್ಪ್ ಆಗ್ತೈತಿ. ಓಕೆ, ಸೊ ಫಸ್ಟ್ ಕ್ವೆಶನ್ ಏನಿದೆ ಅಂದರೆ, ಸೊ ವಾಟ್ ಈಸ್ ಕಮ್ಯುನಿಕೇಷನ್ ಆ್ಯಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಷನ್ ಅಂದರೆ ಏನು ಮತ್ತು ಅದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ, ಸೊ ಯು ಶುಡ್ ಆನ್ಸರ್ ಲೈಕ್ ದಿಸ್: ಕಮ್ಯುನಿಕೇಷನ್ ಈಸ್ ದ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್, ಐಡಿಯಾಸ್, ಥಾಟ್ಸ್ ಆರ್ ಎಮೋಷನ್ಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಥ್ರೂ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಮೀನ್ಸ್. ಸೊ ಈ ರೀತಿ ನೀವು ಡಿಫೈನ್ ಮಾಡಬೇಕಾಗ್ತೈತಿ. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದಾಗ, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಇಫೆಕ್ಟಿವ್ ಇಂಟ್ರಾಕ್ಷನ್, ಟೀಮ್ ವರ್ಕ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಬೋತ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಸೆಟ್ಟಿಂಗ್ಸ್ ಅಂತ ನೀವು ಹೇಳಬೇಕಾಗ್ತೈತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ದಲ್ಲಿ ನಾವು ಈಗಾಗಲೇ ಸ್ಟಡಿ ಮಾಡಿರೋ ಪ್ರಕಾರ ಒಂದು ವರ್ಬಲ್ ಅಂತ ಬರುತ್ತೆ, ಇನ್ನೊಂದು ನಾನ್ ವರ್ಬಲ್ ಅಂತ ಬರ್ತದೆ. ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್. ಸೊ ವರ್ಬಲ್ ಕಮ್ಯುನಿಕೇಷನ್ ಅಂದ್ರೆ ಏನು? ಯೂಸಿಂಗ್ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ಸ್. ಸೊ ನಾವು ಇಲ್ಲಿ ವರ್ಡ್ಸ್ ಯೂಸ್ ಮಾಡ್ತೀವಿ, ಲೈಕ್ ಕನ್ವರ್ಸೇಷನ್, ಇಮೇಲ್ಸ್, ರಿಪೋರ್ಟ್ಸ್ ಎಲ್ಲ ನಾವು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತೀವಿ. ನಾನ್ ವರ್ಬಲ್ದಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿದ್ರೆ, ಬೈ ಯೂಸಿಂಗ್ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಟೋನ್ ಆಫ್ ವಾಯ್ಸ್ ಯೂಸ್ ಮಾಡಿಕೊಂಡು ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ವಿಜುವಲ್ ಕಮ್ಯುನಿಕೇಷನ್ ಬರ್ತೈತಿ ಮತ್ತು ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಬರ್ತೈತಿ. ಓಕೆ, ಸೊ ವಿಜುವಲ್ ಕಮ್ಯುನಿಕೇಷನ್ದಲ್ಲಿ ಗ್ರಾಫ್ಸ್, ಚಾರ್ಟ್ಸ್, ಮ್ಯಾಪ್ಸ್, ಸೈನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಡಿಜಿಟಲ್ ಕಮ್ಯುನಿಕೇಷನ್ದಲ್ಲಿ ಇಮೇಲ್ಸ್, ವಿಡಿಯೋ ಕಾಲ್ಸ್, ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ಗಿವ್ ಎಕ್ಸಾಂಪಲ್. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇನ್ ಡಿಟೇಲ್ ಹೇಳಬೇಕಂದ್ರೆ ನಿಮಗೆ, ಸೊ ಇಟ್ ಈಸ್ ಆ್ಯಕ್ಚುಲಿ ಎಕ್ಸ್ಚೇಂಜ್ ಆಫ್ ಮೆಸೇಜಸ್ ವಿದೌಟ್ ವರ್ಡ್ಸ್. ಯಾವ ವರ್ಡ್ಸ್ ಯೂಸ್ ಮಾಡಲಾರ್ದೇ ನಾವು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದು. ಸೊ ಎಕ್ಸಾಂಪಲ್ ಏನೆಲ್ಲ ಬರ್ತಾವಂದರೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ತಾ, ಅಂದರೆ ಸ್ಮೈಲ್ ಮಾಡೋದಿರ್ಬೋದು, ಫ್ರೌನಿಂಗ್ ಅಂದರೆ ಸಿಟ್ ಮಾಡ್ಕೊಳ್ದಿರ್ಬೋದು. ನೆಕ್ಸ್ಟ್, ಗೆಸ್ಚರ್ಸ್, ಹ್ಯಾಂಡ್ ಶೇಕ್ ಮಾಡೋದು, ವೇವಿಂಗ್ ಅಂದರೆ ಹಾಯ್ ಅಂತಂತ ಹೇಳೋದು. ನೆಕ್ಸ್ಟ್, ಪೋಸ್ಚರ್ ಕೊಡೋದು, ದ್ಯಾಟ್ ಈಸ್ ಪೋಸ್ಚರ್ದಲ್ಲಿ ಸ್ಟ್ಯಾಂಡಿಂಗ್ ಅಪ್ ರೈಟ್ ಶೋಸ್ ಕಾನ್ಫಿಡೆನ್ಸ್. ನೆಕ್ಸ್ಟ್, ಐ ಕಾಂಟ್ಯಾಕ್ಟ್ ಅಂತ ಬರ್ತೈತಿ. ಐ ಕಾಂಟ್ಯಾಕ್ಟ್ ಏನು ಇಂಡಿಕೇಟ್ ಮಾಡ್ತಾ ಇದ್ರೆ, ಅಟೆಂಟಿವ್ನೆಸ್ ಇಂಡಿಕೇಟ್ ಮಾಡ್ತೇವೆ. ಸೊ ಇವೆಲ್ಲ ಯೂಸ್ ಮಾಡೋದು ವಿದೌಟ್ ಎನಿ ವರ್ಡ್ಸ್, ಸ್ಪೋಕನ್ ವರ್ಡ್ಸ್. ನಾವು ಜಸ್ಟ್ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಎಸ್ ಅ ನಾನ್ ವರ್ಬಲ್ ಕಮ್ಯುನಿಕೇಷನ್. ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಚೆಕ್ ಮಾಡ್ಕೊಂಡಿದ್ದೀನ. ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್ ಇನ್ ಕಮ್ಯುನಿಕೇಷನ್. ಸೊ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡೋದ್ರಿಂದ ಏನು, ಯಾಕೆ ಇಂಪಾರ್ಟೆಂಟ್ ಅಂತಂತ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ, ಹಿಯರ್ ಬಾಡಿ ಲ್ಯಾಂಗ್ವೇಜ್ ಹೆಲ್ಪ್ಸ್ ಕನ್ವೆ ಎಮೋಷನ್ಸ್, ಅಟಿಟ್ಯೂಡ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಮೋರ್ ಇಫೆಕ್ಟಿವ್ಲಿ. ಸೊ ನಿಮ್ಮ ಎಮೋಷನ್ಸ್ ಕನ್ವೆ ಮಾಡಲಿಕ್ಕೆ, ಅಟಿಟ್ಯೂಡ್ ಮತ್ತು ರಿಯಾಕ್ಷನ್ ಕನ್ವೆ ಮಾಡಲಿಕ್ಕೆ ಎಫೆಕ್ಟಿವ್ ಆಗಿ ನಾವು ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಇಟ್ ಕ್ಯಾನ್ ರೀಇನ್ಫೋರ್ಸ್ ಸ್ಪೋಕನ್ ವರ್ಡ್ಸ್, ಕ್ರಿಯೇಟ್ ಅ ಪಾಸಿಟಿವ್ ಇಂಪ್ರೆಷನ್ ಆ್ಯಂಡ್ ಇಂಪ್ರೂವ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಇಂಟ್ರಾಕ್ಷನ್. ಸೊ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಪ್ರೊಫೆಷನಲ್ ಇಂಟ್ರಾಕ್ಷನ್ ಮಾಡಬೇಕಾದಾಗ ನೀವು ಬಾಡಿ ಲ್ಯಾಂಗ್ವೇಜ್, ರೈಟ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ, ಸೊ ಇಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಯು ಟು ಕ್ರಿಯೇಟ್ ಅ ಗುಡ್ ಇಂಪ್ರೆಷನ್. ಸೊ ಪಾಸಿಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಇಫೆಕ್ಟಿವ್ ಕಮ್ಯುನಿಕೇಷನ್ಗೆ ಯಾವ್ಯಾವೆಲ್ಲ ಬ್ಯಾರಿಯರ್ಸ್ ಬರ್ತಾವ ಅಂತೇಳಿ ನೀವು ಆಗಲೇ ಫಸ್ಟ್ ಯೂನಿಟ್ನಲ್ಲಿನೇ ಕಲ್ತಿದ್ದಿದೆ. ಸೊ ಇಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ. ಕಾಮನ್ ಬ್ಯಾರಿಯರ್ಸ್ ಇನ್ಕ್ಲೂಡ್ ಫಿಸಿಕಲ್ ಬ್ಯಾರಿಯರ್ಸ್, ದೆನ್ ಸೈಕಲಾಜಿಕಲ್ ಬ್ಯಾರಿಯರ್ಸ್, ದೆನ್ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಕಲ್ಚರಲ್ ಬ್ಯಾರಿಯರ್ಸ್. ಸೊ ಬೇರೆ ಬೇರೆ ಎಲ್ಲ ಬರ್ತಾವೆ ಬ್ಯಾರಿಯರ್ಸ್. ಇದು ಜನರಲ್ ಆಗಿ ಕೊಟ್ಟಿದ್ದಿದೆ. ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಯೂನಿಟ್ನಲ್ಲಿ ಸೆಕೆಂಡ್ ಚಾಪ್ಟರ್ನಲ್ಲಿ ನೀವು ಕಲ್ತಿದ್ದಿದೆ ನೋಡಿರಿ ಬ್ಯಾರಿಯರ್ಸ್ ಯಾವ ಅಂತಂತೇಳಿ. ನೆಕ್ಸ್ಟ್, ವಾಟ್ ಈಸ್ ಆ್ಯಕ್ಟಿವ್ ಲಿಸ್ನಿಂಗ್. ಸೊ ಆ್ಯಕ್ಟಿವ್ ಲಿಸ್ನಿಂಗ್ ಅಂತಂದರೆ ಏನು? ಓಕೆ, ಸೊ ಆ್ಯಕ್ಟಿವ್ ಲಿಸ್ನಿಂಗ್ ಆ್ಯಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳಿದಾಗ, ಸೊ ಯು ಶುಡ್ ಆನ್ಸರ್ ಲೈಕ್ ದಿಸ್: ಆ್ಯಕ್ಟಿವ್ ಲಿಸ್ನಿಂಗ್ ಈಸ್ ಫುಲ್ಲಿ ಕಾನ್ಸಂಟ್ರೇಟಿಂಗ್, ಅಂಡರ್ಸ್ಟ್ಯಾಂಡಿಂಗ್, responding and remembering what is being said. It helps in better understanding and reduces misunderstanding and strengthens the relationship. ಸೊ ನಿಮ್ಮ ರಿಲೇಷನ್ಶಿಪ್ ಫ್ರೆಂಡ್ಸ್ ಜೊತೆ ಇರ್ಬೋದು, ಬೇರೆ ಯಾರ ಜೊತೆ ಚೆನ್ನಾಗಿರ್ಬೇಕಂದ್ರೆ ನೀವು ಯು ಶುಡ್ ಬಿ ಅ ಗುಡ್ ಲಿಸ್ನರ್, ಅಂದರೆ ಆ್ಯಕ್ಟಿವ್ಲಿ ಲಿಸನ್ ಮಾಡಬೇಕು. ಮತ್ತು ಇದು ಆ್ಯಕ್ಟಿವ್ ಲಿಸ್ನಿಂಗಿಂದ ನಿಮಗೆ ಭಾಳ ಹೆಲ್ಪ್ ಆಗೋದು ಯಾವುದ್ರಂದರೆ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ರೆಸ್ಪಾಂಡ್ ಮಾಡಲಿಕ್ಕೆ ಮತ್ತು ರಿಮೆಂಬರ್ ಮಾಡ್ಕೊಳ್ಳಿಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, next question:
ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ನೀವು ಕೇಳಿದಾಗ, ಸೊ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಅಫಿಷಿಯಲ್, ಸ್ಟ್ರಕ್ಚರ್ಡ್ ಆ್ಯಂಡ್ ಫಾಲೋಸ್ ಅ ಹೈರಾರ್ಕಿ. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಇಮೇಲ್ಸ್, ರಿಪೋರ್ಟ್ಸ್, ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ನಾವು ಮಾಡ್ತೀವಲ್ಲ, ಸೊ ಮೀಟಿಂಗ್ಸ್ನಲ್ಲಿ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಮಾಡ್ತೀವಿ. ಬಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಇಟ್ ಈಸ್ ಅ ಕ್ಯಾಶುವಲ್ ಆ್ಯಂಡ್ ಸ್ಪಾಂಟೇನಿಯಸ್. ಸೊ ಎಕ್ಸಾಂಪಲ್ ಚಾಟಿಂಗ್ ವಿತ್ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಮೆಸೇಜಸ್. ಸೊ ನಾವು ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದಿರ್ಬೋದು, ಕಾಫಿ ಶಾಪ್ನಲ್ಲಿ ಹೋಗಿ ಕಮ್ಯುನಿಕೇಟ್ ಮಾಡೋದಿರ್ಬೋದು, ಹೊರಗಡೆ ನಾವು ಔಟ್ಸೈಡ್ ದ ಕ್ಯಾಂಪಸ್ ನಾವು ಏನು ಮಾತಾಡ್ತೀವಲ್ಲ, ದಟ್ ಈಸ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಏನು ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಪ್ಯಾರಾ ಲ್ಯಾಂಗ್ವೇಜ್? ಪ್ಯಾರಾ ಲ್ಯಾಂಗ್ವೇಜ್ ಅಂದರೆ ಏನು ಆ್ಯಂಡ್ ಹೌ ಡಸ್ ಇಟ್ ಇಂಪ್ಯಾಕ್ಟ್ ಕಮ್ಯುನಿಕೇಷನ್? ಸೊ ಪ್ಯಾರಾ ಲ್ಯಾಂಗ್ವೇಜ್ ಅಂದರೆ ಇಟ್ ರೆಫರ್ಸ್ ಟು ದ ವೋಕಲ್ ಎಲಿಮೆಂಟ್ಸ್ ದಟ್ ಅಕಂಪ್ನಿ ಸ್ಪೀಚ್. ಸೊ ಇಟ್ ಈಸ್ ರಿಲೇಟೆಡ್ ಟು ವೋಕಲ್ ಎಲಿಮೆಂಟ್ಸ್ ಅಂದರೆ ಸ್ಪೀಚ್ ರಿಲೇಟೆಡ್ ಇರ್ಬೋದು, ಟೋನ್, ಪಿಚ್, ವಾಲ್ಯೂಮ್ ಆ್ಯಂಡ್ ಸ್ಪೀಚ್ ಸ್ಪೀಡ್. ಸೊ ಇಟ್ ರಿಲೇಟೆಡ್ ಟು ಓನ್ಲಿ ಸ್ಪೀಚ್. ಓಕೆ, ನೆಕ್ಸ್ಟ್ it impacts communication by adding emotion, clarity and emphasis to verbal messages. ಸೊ ಜಾಸ್ತಿ ಯಾವುದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತೈತೆ ಅಂದರೆ, ಸೊ ಎಮೋಷನ್ಸ್ ಮೇಲೆ, ಕ್ಲಾರಿಟಿ ಮೇಲೆ ಮತ್ತು ಎಂಫಸಿಸ್ ಟು ವರ್ಬಲ್ ಮೆಸೇಜಸ್ ಮೇಲೆ ಅಂತಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್, ಹೌ ಕ್ಯಾನ್ ಒನ್ ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್? ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಬ್ಬರು ಹೇಗೆ ಇಂಪ್ರೂವ್ ಮಾಡ್ಕೋಬೇಕಂತಂದರೆ, ಟು ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನೆಲ್ಲ ನಾವು ಮಾಡಬೇಕಂದ್ರೆ, ಪ್ರಾಕ್ಟೀಸ್ ಆ್ಯಕ್ಟಿವ್ ಲಿಸ್ನಿಂಗ್. ಫಸ್ಟ್ ಕೇರ್ಫುಲಿ ನಾವು ಲಿಸನ್ ಮಾಡಬೇಕು, ಆ್ಯಕ್ಟಿವ್ಲಿ ಲಿಸನ್ ಮಾಡಬೇಕು. ನೆಕ್ಸ್ಟ್, ಯೂಸ್ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಲ್ಯಾಂಗ್ವೇಜ್. ದೆನ್ ಮೇಂಟೈನ್ ಕಾಂಟ್ಯಾಕ್ಟ್ ಆ್ಯಂಡ್ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್. ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್, ಡಿಸ್ಟ್ರಾಕ್ಟ್ ಆಗಲಾರ್ದಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕು. ನೆಕ್ಸ್ಟ್, ಆ್ಯಂಡ್ ಫೋಕಸ್ ಆನ್ ದ ಕನ್ವರ್ಸೇಷನ್ ಆ್ಯಂಡ್ ಡೆವಲಪ್ ಕಾನ್ಫಿಡೆನ್ಸ್ ಥ್ರೂ ರೆಗ್ಯುಲರ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಇದೆ, ಡೈಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕಂದ್ರೆ. ಆ್ಯಂಡ್ ಇಟ್ ಈಸ್ ಬೆಟರ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ಆ್ಯಂಡ್ ಕಾನ್ಸಂಟ್ರೇಟ್ ಆ್ಯಂಡ್ ಆ್ಯಕ್ಟಿವ್ಲಿ ಯು ಶುಡ್ ಲಿಸನ್, focus. These are very important things. Okay, next, how is communication used in the field of electronics and communication engineering ಅಂತ. ಸೊ ENC ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಅಂದರೆ, ಕಮ್ಯುನಿಕೇಷನ್ ಈಸ್ ಎಸೆನ್ಷಿಯಲ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಫಾರ್ ಟೆಕ್ನಿಕಲ್ ಡಾಕ್ಯುಮೆಂಟೇಷನ್. ಟೆಕ್ನಿಕಲ್ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಎಕ್ಸಾಂಪಲ್ಸ್ ರೈಟಿಂಗ್ ರಿಪೋರ್ಟ್ಸ್ ಇರ್ಬೋದು, ಮ್ಯಾನ್ಯಲ್ಸ್ ಇರ್ಬೋದು. ನೆಕ್ಸ್ಟ್, ಟೀಮ್ ಕೊಲಾಬ್ರೇಷನ್, ಟೀಮ್ ವರ್ಕ್ನಲ್ಲಿನೂ ಭಾಳ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್, ಪ್ರೆಸೆಂಟ್ ಮಾಡಬೇಕಂದ್ರೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ನಾವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ, ಸೊ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಆ್ಯಂಡ್ ಕಸ್ಟಮರ್ ಇಂಟ್ರಾಕ್ಷನ್, ಸೊ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಕಸ್ಟಮರ್ ಜೊತೆ ಇಂಟ್ರಾಕ್ಟ್ ಮಾಡಬೇಕಾಗ್ತೈತಿ. ಆ್ಯಂಡ್ ಇಟ್ ರಿಕ್ವೈರ್ಸ್ ಅ ಟೆಕ್ನಿಕಲ್ ಸಪೋರ್ಟ್ ಟು ಇಂಟ್ರಾಕ್ಟ್ ವಿತ್ ದ ಕಸ್ಟಮರ್. ನೆಕ್ಸ್ಟ್, ಡಿಜಿಟಲ್ ಕಮ್ಯುನಿಕೇಷನ್ ಮೇನ್ಲಿ ಇನ್ವಾಲ್ವ್ಸ್ ಇಮೇಲಿಂಗ್, ವಿಡಿಯೋ ಕಾನ್ಫರೆನ್ಸಿಂಗ್ and networking. So these all come under digital communication. So for this communication, electronics and communication, actually communication plays a very important role. Okay, so these all are very important questions which may be are most commonly asked in the examination, skill test and also final exam. So I think this video will help you a lot for your exam preparation and also for your next job interview also it will help you a lot. And this video, if you find very useful, please share it in your friend circle. And also for continuous updates for communication skills lab updates ಇರ್ಬೋದು, ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಎಲ್ಲ ಅಪ್ಡೇಟ್ಸನ್ನು ನಾನು ಈ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.